ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಬಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ದಿನಾಂಕ 26 ಮೇ 2025 ಅಂದರೆ ಈ ದಿನ ಒಂದು ಪಬ್ಲಿಕ್ ನೋಟಿಸ್ ಅಂತಕ್ಕಂಥದ್ದು ಪ್ರಕಟ ಆಗಿದೆ ಸ್ನೇಹಿತರೆ. ಇದು UGC ನೆಟ್ ಜೂನ್ನಲ್ಲಿ ನಡೀತಕ್ಕಂತಹ ಒಂದು ನೆಟ್ ಪರೀಕ್ಷೆಗೆ ಸಂಬಂಧಿಸಿದ್ದಾಗಿರ್ತದೆ. ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನೀವೇನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ UGC ನೆಟ್ ಪರೀಕ್ಷೆಗೆ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಯಾವ್ಯಾವುದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಜೊತೆಗೆ ಈ ಒಂದು ದಿನಾಂಕ 26 ಅಂದರೆ ಇವತ್ತಿನಿಂದ 28ನೇ ತಾರೀಕಿನವರೆಗೂ ಕೂಡ ಅವಕಾಶ ಇರ್ತದೆ. ಆಲ್ಮೋಸ್ಟ್ ಒಂದು 3 ದಿನಗಳ ಕಾಲ ನಿಮ್ಗೆ ಸಿಗ್ತದೆ. 26, 27, 28ನೇ ತಾರೀಕಿಗೆ ರಾತ್ರಿ 11:50ಕ್ಕೆ ಇದು ಕ್ಲೋಸ್ ಆಗ್ತದೆ. ಏನಾದರೂ ಬದಲಾವಣೆಗಳನ್ನು ಮಾಡ್ಕೋದಿದ್ರೆ ನೀವು ಬದಲಾವಣೆ ಮಾಡ್ಕೋಬೋದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಮಾತ್ರ ನೀವು ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರ್ತದೆ. ಅದು ಯಾವ್ಯಾವುದು ಅನ್ನೋದನ್ನು ಇಲ್ಲಿ ನೀವು ಗಮನಿಸ್ತಾ ಬರ್ಬೋದು ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಶಾಲ್ ನಾಟ್ ಬಿ ಅಲೌಡ್ ಟು ಚೇಂಜ್. ಈ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಅಡ್ರೆಸ್ ಪರ್ಮನೆಂಟ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಏನು ಹಾಕಿರ್ತೀರಿ ಅದಾಗಿರ್ಬೋದು, ನೆಕ್ಸ್ಟ್ ಫೋಟೋಗ್ರಾಫಿ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಇವುಗಳನ್ನ ಯಾವುದೇ ರೀತಿಯಾಗಿ ನೀವು ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇವುಗಳಲ್ಲಿ ಚೇಂಜಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಅವಕಾಶ ಇದೆ ಅಂತಂದರೆ ಕ್ಯಾಂಡಿಡೇಟ್ ನೇಮ್ ಅಥವಾ ಫಾದರ್ ನೇಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಸ್ಪೆಲ್ಲಿಂಗ್ ಮಿಸ್ಟೇಕು ಅಂಥದ್ದು ಏನಾದರೂ ಇದ್ದರೆ, ನೆಕ್ಸ್ಟು ಮದರ್ ನೇಮ್, ಈ ಮೂರನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಎನಿ ಒನ್ ಆಫ್ ದ ಫೀಲ್ಡ್. ಓಕೆನಾ? ಇವುಗಳಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು. ನೆಕ್ಸ್ಟು ಪರೀಕ್ಷಾ ನಗರದ ಆಯ್ಕೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇಲ್ಲಿ ಅಭ್ಯರ್ಥಿಗಳು ತಮ್ಮ ಶಾಶ್ವತ ಮತ್ತು ಪ್ರಸ್ತುತ ವಿಳಾಸದ ಆಧಾರದಲ್ಲಿ ಪರೀಕ್ಷಾ ನಗರವನ್ನು ಬದಲಾಯಿಸಬಹುದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೀವು ಪರೀಕ್ಷೆ ಸಿಟಿಯನ್ನು ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಅದನ್ನು ಕೂಡ ನೀವು ಇಲ್ಲಿ ಬದಲಾವಣೆ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟು ಇನ್ನೂ ಮುಂದುವರೆದು ಇಲ್ಲಿ ಗಮನಿಸ್ತಾ ಬಂದಾಗ ಡೇಟ್ ಆಫ್ ಬರ್ತು, ಜೆಂಡರು, ಕೆಟಗರಿ, ಸಬ್ ಕೆಟಗರಿ, ನೆಕ್ಸ್ಟ್ ಅದೇ ರೀತಿ ಸಬ್ಜೆಕ್ಟು, ಇಲ್ಲಿ ಏನಾದರೂ ನೀವು ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಂದರೆ ಅದನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಮುಂದೆ ಗಮನಿಸ್ಬೋದು, ದ ಆಪ್ಷನ್ಸ್ ಟು ಎಡಿಟ್ ದ ಸಬ್ಜೆಕ್ಟ್ ವಿಲ್ ಕಂಟಿನ್ಯೂ ಟು ಬಿ ಅವೈಲೇಬಲ್ ಟಿಲ್ ದ ಕರೆಕ್ಷನ್ ಪೀರಿಯಡ್ ಅಂತಕ್ಕನ್ನೋದು. ಅಂದರೆ ಸಬ್ಜೆಕ್ಟ್ ಎಡಿಟ್ ಮಾಡಲು ಕರೆಕ್ಷನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವಕಾಶ ಇರ್ತದೆ. ನೀವು ಇದನ್ನ ನೋಡ್ಕೋಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಶುಲ್ಕದಲ್ಲಿ ಬದಲಾವಣೆಗಳು ಏನಾದರೂ ಕಂಡು ಬಂದರೆ ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಆನ್ ದ ಫೀ ದೆನ್ ದ ಅಡಿಷ್ನಲ್ ಫೀ ವಿಲ್ ಬಿ ಚಾರ್ಜ್. ಏನಾದರೂ ನೀವು ಕೆಟಗರಿಯನ್ನು ಚೇಂಜ್ ಮಾಡಿದ್ರಿ ಅಂದರೆ ಫೀಸ್ ಏನಾಗ್ತದೆ ಅಂದರೆ ವೇರಿಯೇಷನ್ ಆಗ್ತಾ ಇರ್ತದೆ. ಅದನ್ನು ನೀವು ಬರೆಸ್ಬೇಕಾಗ್ತದೆ. ಈ ಅಡಿಷ್ನಲ್ ಏನಾದರೂ ಚಾರ್ಜಸ್ ಇತ್ತು ಅಂತಂದರೆ ಅದು ಮುಂದೆ ತೋರಿಸ್ತದ ಫೈನಲ್ ಸಬ್ಮಿಷನ್ ಕೊಡುವಾಗ. ಅಲ್ಲಿ ನೀವು ಅದನ್ನು ಪೇಮೆಂಟ್ ಮಾಡಬೇಕು. ಓಕೆನಾ? ನೆಕ್ಸ್ಟು ಒಮ್ಮೆ ಮಾತ್ರ ನೀವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಒನ್ ಟೈಮ್ ನೀವು ಎಂಟ್ರಿ ಆಗಿ ಅಲ್ಲಿ ಏನಾದರೂ ಕರೆಕ್ಷನ್ ಮಾಡಿದ್ರಿ ಅಂದರೆ ಒನ್ ಟೈಮ್ ಮಾತ್ರ ಅವಕಾಶ ಇರ್ತದೆ. ನೆಕ್ಸ್ಟು ನೀವು ಫೈನಲ್ ಸಬ್ಮಿಷನ್ ಏನಾದರೂ ಕೊಟ್ಟ ಮೇಲೆ ಫೈನಲ್ ಸಬ್ಮಿಷನ್ ನೀವು ಕೊಟ್ರಿ ಅಂತಂದರೆ ನಿಮಗೆ ನೆಕ್ಸ್ಟ್ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಓಕೆನಾ? ಇಷ್ಟು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಯಾರಾದರೂ ನಿಮ್ಮ ನೇಮನ್ನು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಈಗ ಬಾರಿ ನೀವು ಏನು ಮಾಡ್ಕೋಬೋದು ಅಂತಂದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೋದು. ಎಕ್ಸಾಮ್ ಸಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಾಮ್ ಸಿಟಿ ನೀವು ಕೊಟ್ಟದ್ದೇ ಅವ್ರು ಇದನ್ನು ಮಾಡೋದಿಲ್ಲ. ಫೈನಲ್ ಆಗಿ ಏನು ಡಿಸೈಡ್ ಮಾಡ್ತದೆ ಅದೇ ಎಕ್ಸಾಮ್ ಸೆಂಟರ್ ಆಗಿರ್ತದೆ. ಒಂದೊಂದು ಟೈಮ್ ಏನಪ್ಪ ಅಂತಂದರೆ ಬೆಳಗಾವದಲ್ಲಿ ಇರ್ತಕ್ಕಂಥವ್ರನ್ನೋದು ಮಂಗಳೂರಿಗೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಇರ್ತಕ್ಕಂಥವ್ರನ್ನ ತಂದು ಈ ಕಡೆ ಬೆಂಗಳೂರಿಗೆ ಕೊಡ್ತಾರೆ. ಈ ರೀತಿ ಮಾಡಿರ್ತಾರೆ. ಓಕೆನಾ? ಫೈನಲಿ ಏನು ಅಂತಂದರೆ NTA ಆದವರು ನೀವು ಏನಾದರೂ ಹಂಗೆ ಬದಲಾವಣೆ ಮಾಡ್ಬೋದಾಗಿತ್ತು ಅಂತಂದರೆ ನೀವು ಮಾಡ್ಕೋಬೋದು ಸ್ನೇಹಿತರೆ. ಇದು ಸದ್ಯಕ್ಕೆ ಇರ್ತಕ್ಕಂತಹ ಒಂದು ಮಾಹಿತಿ ಆಗಿರ್ತದೆ. ಅದೇ ರೀತಿಯಾಗಿ ಒಂದು ಕರೆಕ್ಷನ್ ವಿಂಡೋನ ಯಾವ ರೀತಿ ನಾವು ಓಪನ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಬಂದಾಗ ಸ್ನೇಹಿತರೆ, ನೀವು ಗೂಗಲಲ್ಲಿ ಹೋಗಿ NTA NET ಅಂತಕ್ಕಂಥದ್ದನ್ನು ಟೈಪ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಓಪನ್ ಆಗ್ತದೆ ಕರೆಕ್ಷನ್ ವಿಂಡೋ ಆಫ್ UGC ನೆಟ್ ಜೂನ್ 26 ಎಕ್ಸಾಮಿನೇಷನ್ ಅಂತೇಳಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಮತ್ತೆ ಓಪನ್ ಆಗ್ತದೆ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ನೀವು ಇಲ್ಲಿ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ನಂಬರು, ಆನಂತರ ಪಾಸ್ವರ್ಡು, ನೆಕ್ಸ್ಟು ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಲಾಗಿನ್ ಕೊಟ್ರಿ ಅಂದರೆ ನಿಮ್ಮ ಪೇಜ್ ಓಪನ್ ಆಗ್ತದೆ. ನೀವು ಅಲ್ಲಿ ನಿಮ್ಮ ಬದಲಾವಣೆಗಳು ಏನಾದರೂ ಇದ್ದರೆ ಬದಲಾವಣೆ ಮಾಡ್ಕೋಬೋದು ಸ್ನೇಹಿತರೆ. ಇದು ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಆಗ್ತದೆ. ನೆಕ್ಸ್ಟು ಸಿಟಿ ಇಂಟಿಮೇಷನು, ಅದೇ ರೀತಿ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ನಾನು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇನ್ನೊಂದು 25 ಇಂದ 28 ಡೇಸ್ ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ಗೆ ಇರ್ತಕ್ಕಂಥದ್ದು. ಓದ್ತಾ ಹೋಗಿ ಸ್ನೇಹಿತರೆ. ಓಕೆನಾ? ಎಲ್ರಿಗೂ ಕೂಡ ಧನ್ಯವಾದಗಳು.